ಹೆಣ್ಣಾಗಿ ಹುಟ್ಟುವುದೇ ಮಹಾ ಪಾಪ ಮಾಡಿಯಂತೆ ಹುಟ್ಟಿದಂತ ನಾನು ಜೀವನದಲ್ಲಿ ನಾನಾ ರೀತಿಯ ಕಷ್ಟ ನೋವುಗಳನ್ನು ಅನುಭವಿಸಿದವಳು. ಸಂತಸದ ದಿನಕ್ಕಿಂತ ದುಃಖದ ದಿನಗಳೇ ಕಳೆದದ್ದು ಜಾಸ್ತಿ. ಆದ್ರೆ ಯಾಕೆ ಹೀಗಾಯಿತು? ಅಂದು ನನ್ನವರು ಕೇಳಿದ್ರು, ತುಂಬು ಗರ್ಭಿಣಿಯಾದಂತ ನಿನಗೆ ಯಾವ ಬಯಕೆಯಮ್ಮ ಹೇಳು ಅಂತ ಕೇಳಿದಾಗ, ಆಶ್ರಮ ಪ್ರದೇಶವನ್ನು ಸೇರಬೇಕು, ಋಷಿಮುನಿಗಳ ಸೇವೆ ಮಾಡಬೇಕು, ಋಷಿಪತ್ನಿಯ ಸೇವೆ ಮಾಡಬೇಕು, ಹೋಮದ ಧೂಮವನ್ನು ಅಗ್ರಾಣಿಸಬೇಕು, ತನ್ಮೂಲಕ ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಬೇಕು ಪ್ರಭು ಅಂತ ಹೇಳಿದ್ದು. ನನ್ನವರನ್ನೇ ತೊರೆದು ಬದುಕುವ ಸ್ಥಿತಿ ನನಗಾಯಿತು. ಇಂದು ನನ್ನ ಕುಮಾರ ಹಯವನ್ನು ಬಂಧಿಸಿ ನನ್ನಿಂದ ದೂರ ಆಗುವ ಸ್ಥಿತಿ ಆಯಿತಲ್ಲ. ಈ ನೋವನ್ನು ಯಾರನ್ನು ಹೇಳಿಕೊಳ್ಳಿ? ಮಹರ್ಷಿಗಳು ಆಶ್ರಮದಲ್ಲಿಲ್ಲ, ಪಾತಾಳಕ್ಕೆ ಯಜ್ಞಕ್ಕಿಂದ ಹೋಗಿದ್ದಾರೆ. ಕುಶನು ಕಾಣಿಸ್ತಾ ಇಲ್ಲ. ನಾನೇನು ಮಾಡಲಿ? ರಾಮ 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 ಕುಶಕುಮಾರ ಏನು ಅಂತ ತಿಳಿತಾ ಇಲ್ಲ. ಅಮ್ಮ ಏನಾಯ್ತಮ್ಮ? ಕಬ್ಬ ಕೇಳು ಲವನು ನೀವಿರುವುದಾದ್ರೂ ಕೂಡ ನಿಮಗೆ ನಿಮ್ಮದೇ ಆದಂತಹ ಕೆಲವು ಕರ್ತವ್ಯಗಳು, ಜವಾಬ್ದಾರಿಗಳಿದೆ. ಕುಶಲವಿಧಿಗಳನ್ನು ತರುವುದಕ್ಕಾಗಿ ಹೋದವರು ನಾನು. ಹೌದು. ನಾನೊಂದು ಕಡೆ ಹೋದ್ರೆ ನನ್ನ ತಮ್ಮ ಮತ್ತೊಂದು ಕಡೆ ಹೋದವ. ಉಪವನ ರಕ್ಷಣೆಯ ಕಾರ್ಯ, ಉಪವನದ ರಕ್ಷಣೆಯ ಕಾರ್ಯ ಹೊತ್ತಂತ ಲವಕುಮಾರ ಉಪವನವನ್ನು ಸೇರಿದಾಗ ಶೃಂಗಾರಗೊಂಡಂತ ಹಯವನ್ನು ಕಂಡನಂತೆ. ಹಯದ ಹಣೆಯಲ್ಲಿ ಲೇಖನವಿತ್ತಂತೆ. ಬಲವಂತರು ಕಟ್ಟಿ ಕಾದಾಡಬೇಕು, ಬಲಹೀನರು ಕಪ್ಪ ಕಾಡಿಕೆ ಕೊಡಬೇಕು ಎನ್ನುವ ಹಾಗೆ ಅದನ್ನು ವಾಚಿಸಿದ ಲವಕುಮಾರ ಹಯವನ್ನು ಬಂಧಿಸಿದಂತ ನನ್ನ ತಮ್ಮ ಯೋಗ್ಯ ಕೆಲಸವನ್ನೇ ಮಾಡಿದ್ದಾರೆ. ಅಲ್ಲಿಗೆ ಮುಗಿಲಿಲ್ಲ ಮಗ. ಮತ್ತೆ ಬಂದಿರುವಂತ ಸೇನಾ ನಾಯಕನಲ್ಲಿ ದುರಕೊಡುವಾಗ ಸೋತು ಅವನನ್ನು ಕಟ್ಟಿ ರಥದಲ್ಲಿ ಎಳೆದೊಯ್ತಾ ಇದ್ದಾರೆ. ಮನದೊಳಗೆ ತೆಗೆಸೋದು ನಿಮ್ಮ ಮಗನಾಗಿರುವಂತಹ ಕುಶಕುಮಾರ ಇರುವಾಗ ಯಾಕಮ್ಮ ಚಿಂತೆ? ನನ್ನ ತಮ್ಮನಾಗಿರುವಂತಹ ಲವಕುಮಾರನ್ನು ಕಟ್ಟಿದಂತಹ ವ್ಯಕ್ತಿ ಶಕ್ತಿ ಯಾರೇ ಆಗಲಿ ನನ್ನ ತಮ್ಮನನ್ನು ನಾನು ಬಿಡಿಸಿಕೊಂಡು ಬರ್ತೇನೆ. ನನಗಪ್ಪಣೆ. ನಿನ್ನಿಂದ ಸಾಧ್ಯವೇ ಕುಮಾರ? ಸುಡುವಿನ ತಮ್ಮನ ನನಗೊಂದು ಅಪ್ಪಣೆಯನ್ನು ಕಳಿಸಿಕೊಟ್ಟದ್ದು ಹೌದೇ ಹೌದು ಅಂತಾದ್ರೆ ಸುಡುವೆನು ಬ್ರಹ್ಮಣ, ಬಡಿವೆ ಮಹೇಶದ ಪ್ರತ್ಯಕ್ಷ ಹರಿಯೇ ಬಂದರು, ಅವನ ಊರವನ್ನ ಬಗೆದಾದರು. ನನ್ನ ತಮ್ಮನನ್ನು ನಾನು ಬಿಡಿಸಿಕೊಂಡು ಬರ್ತೇನೆ. ಕೊಡಿ ಅಪ್ಪಣೆಯನ್ನು. ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು.